ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಕಡೆಗೊಂಡು ಮನೆ. ಮೊದಲಿಗೆ ಮುನ್ನೋಟ. ಸಾಗರ ಪ್ರಾಂತ ಅಡಿಕೆ ಬೆಳೆಗಾರರ ಅಪರೂಪದ ಪ್ರತಿಭಟನೆ. ವನ್ಯ ಮೃಗಗಳಿಂದ ನಮ್ಮ ಜಮೀನಿಗೆ ಸೂಕ್ತ ರಕ್ಷಣೆ ಕೊಡಿ ಎಂಬ ನಿವೇದನೆ. ತರಬೇತಿ ವೈದ್ಯೆ ಹತ್ಯೆ ಖಂಡಿಸಿ ಎಬಿವಿಪಿ ಆಶ್ರಯದಲ್ಲಿ ಜ್ಞಾನಸಾಗರ ಉಳ್ಳೂರು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಪ್ರತಿಭಟನೆ. ಸಾಗರ ಜಾನಪದ ಪರಿಷತ್ತಿನಿಂದ ಆಯೋಜನೆಗೊಂಡಿತ್ತು ವಿಶ್ವ ಜಾನಪದ ದಿನಾಚರಣೆ. ಕೊಳೆ ರೋಗ, ಬೆಳೆ ನಷ್ಟ, ದರ ಕುಸಿತ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅಡಿಕೆ ಬೆಳೆಗಾರರು ಒಗ್ಗಟ್ಟಾಗಿ ತಮ್ಮ ಹಕ್ಕು ಕೇಳಿದ್ದು ಇರಬಹುದು. ಆದರೆ ವನ್ಯಜೀವಿಗಳ ಉಪಟಳದಿಂದ ಅಡಿಕೆ ಬೆಳೆಗಾರರ ಸಂಕಷ್ಟ ತಪ್ಪಿಸಿ ನಮ್ಮ ಜಮೀನಿಗೆ ಸೂಕ್ತ ರಕ್ಷಣೆ ಕೊಡಿ ಎನ್ನುವ ಆಗ್ರಹ ಮತ್ತು ಮನವಿ ಇಟ್ಟು ಇದುವರೆಗೂ ಇಂತಹ ಪ್ರತಿಭಟನೆ ನಡೆದಿರಲಿಲ್ಲ. ಸಾಗರದಲ್ಲಿ ಇದೇ ಮೊದಲು ಸಾಗರ ಪ್ರಾಂತ ಅಡಿಕೆ ಬೆಳೆಗಾರರ ಸಂಘ ಇಂತಹ ಒಂದು ಪ್ರಯತ್ನವನ್ನು ಮಾಡಿದೆ ಮತ್ತು ಮಲೆನಾಡು ಅಡಿಕೆ ಬೆಳೆಗಾರರು ವನ್ಯ ಮೃಗಗಳಿಂದ ಅನುಭವಿಸುತ್ತಿರುವ ನಷ್ಟದ ಪ್ರಮಾಣ ಮತ್ತು ಸಮಸ್ಯೆಯನ್ನು ಇಲಾಖೆ ಮತ್ತು ಸರ್ಕಾರಕ್ಕೆ ತಲುಪಿಸುವ ಪ್ರಯತ್ನ ಮಾಡುವ ಮೂಲಕ ಸಂಘಟನೆಯಲ್ಲಿ ಬಲವಿದೆ ಎನ್ನುವುದನ್ನು ತೋರಿಸಿದ್ದಾರೆ. ಮೇಲ್ನೋಟಕ್ಕೆ ಗಮನಿಸಿದಾಗ ಸಾಗರ, ಹೊಸನಗರ ಮತ್ತು ಸೊರಬ 3 ತಾಲೂಕಿನ ಅಡಿಕೆ ಬೆಳೆಗಾರರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬೇಕಿತ್ತು ಎನ್ನುವುದು ನಿಜವಾದರೂ ಈಗ ಸೇರಿದ್ದು ದೊಡ್ಡ ಸಂಖ್ಯೆಯೇ. ಮಂಗನ ಹಾವಳಿಯೂ ಸೇರಿದಂತೆ ಉಳಿದ ಕಾಡು ಪ್ರಾಣಿಗಳಿಂದ ಅಡಿಕೆ ಬೆಳೆಗಾರರಿಗೆ ಆಗುತ್ತಿರುವ ಅಪಾರ ಪ್ರಮಾಣದಲ್ಲಿ ನಷ್ಟವನ್ನು ಇಲಾಖೆ ಭರಿಸಬೇಕು ಮತ್ತು ನಮ್ಮ ಜಮೀನಿಗೆ ವನ್ಯಮೃಗಗಳು ಬಾರದ ರೀತಿಯಲ್ಲಿ ತಡೆ ಮಾಡುವ ಕಾರ್ಯವನ್ನು ಇಲಾಖೆ ಮಾಡಬೇಕು ಎನ್ನುವುದು ಹಾಗೂ 2008ರಲ್ಲಿ ಇಂತಹ ಪ್ರಕರಣವೊಂದರಲ್ಲಿ ಶಿವಮೊಗ್ಗ ಅರಣ್ಯ ಇಲಾಖೆಯಿಂದ ನಷ್ಟ ಪರಿಹಾರ ಕೊಡುವುದಕ್ಕೆ ನ್ಯಾಯಾಲಯವೇ ನೀಡಿರುವ ಆದೇಶವನ್ನು ಉಲ್ಲೇಖಿಸಿ ಅತ್ಯಂತ ತಾತ್ವಿಕವಾದ ವಿಷಯವನ್ನು ಮಂಡಿಸಿರುವುದು ಪ್ರತಿಭಟನೆಗೆ ಪ್ರಬುದ್ಧತೆ ತಂದುಕೊಟ್ಟಿತು. ವನ್ಯಮೃಗಗಳಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು, ಮಾಡಿದರೆ ಅದು ಕಾನೂನು ಪ್ರಕಾರ ಅಕ್ಷಮ್ಯ ಎನ್ನುವ ನೀತಿ ಅಡಿಯಲ್ಲಿ ರೈತರ ಮೇಲೆ ಪ್ರಕರಣ ದಾಖಲಿಸುವ ಅರಣ್ಯ ಇಲಾಖೆ ನಮ್ಮ ಹಕ್ಕಿನ ಜಮೀನಿಗೆ ವನ್ಯಮೃಗಗಳು ಹಾವಳಿ ಮಾಡಿರುವುದನ್ನು ಕೂಡ ನಿಯಂತ್ರಿಸುವುದಕ್ಕೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು. ಇಲ್ಲವಾದರೆ ತಾರತಮ್ಯ ನೀತಿ ಅವರು ಅನುಸರಿಸುವಂತಾಗುತ್ತದೆ ಎನ್ನುವ ಪ್ರಸ್ತಾಪ ಕೂಡ ಗಂಭೀರವಾಗಿ ಇಲಾಖೆ ಚಿಂತನೆ ಮಾಡಬೇಕಾದ ಅನಿವಾರ್ಯತೆಯನ್ನು ಈ ಪ್ರತಿಭಟನೆ ಸೃಷ್ಟಿಸಿದೆ. ತಮ್ಮ ಬದುಕಿಗಾಗಿ ಕಷ್ಟಪಡುತ್ತಿರುವ ರೈತರು ಬೆಳೆದ ಬೆಳೆಯನ್ನು ಹಾಳು ಮಾಡುವ ವನ್ಯಮೃಗಗಳನ್ನು ರೈತರು ಏನು ಮಾಡುವಂತಿಲ್ಲ. ಹಾಗಿದ್ದ ಮೇಲೆ ನಷ್ಟವನ್ನು ಇಲಾಖೆ ಭರಿಸಬೇಕು. ಇದಕ್ಕೆ ನಿಯಮದಲ್ಲಿ ಅವಕಾಶವಿದೆ ಎನ್ನುವುದು ಬೆಳೆಗಾರರ ವಾದ. ಈ ವೇಳೆ ಅಡಿಕೆ ಬೆಳೆಗಾರರು ಪ್ರತಿಯೊಬ್ಬರೂ ವೈಯಕ್ತಿಕವಾಗಿ ತಮ್ಮ ಜಮೀನಿನ ನಷ್ಟದ ಪರಿಹಾರಕ್ಕೆ ಅರಣ್ಯ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಾಗರ ಪ್ರಾಂತ ಅಡಿಕೆ ಬೆಳೆಗಾರ ಸಂಘ ಇಡೀ ಪ್ರಾಂತ್ಯದ ಬೆಳೆಗಾರರು ಏಕಕಾಲಕ್ಕೆ ಒಂದೆಡೆ ಸೇರುವುದಕ್ಕೆ ಯಶಸ್ವಿಯಾಗುತ್ತಿದೆ ಮತ್ತು ಇದೊಂದು ಆಂದೋಲನ ರೂಪ ತಳೆದಿದ್ದು, ಇದರ ಭಾಗವಾಗಿಯೇ ಅಕ್ಟೋಬರ್ 29ರಂದು ಕೊಳೆ ರೋಗದಿಂದಲೂ ನಷ್ಟವಾಗಿರುವ ಕುರಿತು ಪರಿಹಾರಕ್ಕೆ ಸರ್ಕಾರವನ್ನು ಒತ್ತಾಯಿಸುವ ಪ್ರಯತ್ನವಾಗಿ ಎಸಿ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಂಡಿದೆ. ಸಾಗರ ಪ್ರಾಂತ ಅಡಿಕೆ ಬೆಳೆಗಾರ ಸಂಘದ ನೇತೃತ್ವದಲ್ಲಿ ಮೊದಲು ಇಲ್ಲಿನ ಗಾಂಧಿ ಮೈದಾನದಲ್ಲಿ ಸಮಾವೇಶಗೊಂಡ ಬೆಳೆಗಾರರು ನಂತರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿ ಅಲ್ಲಿಯೇ ಸಭೆ ನಡೆಸಿ ಮನವಿ ಸಲ್ಲಿಸಿದರು. ಈ ವೇಳೆ ಬೆಳೆಗಾರ ಸಂಘದ ಅಧ್ಯಕ್ಷ ವಾಶಂ ರಾಮಚಂದ್ರ ಭಟ್, ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಖಂಡಿಕ, ಮುಖಂಡರಾದ ಬಿಆರ್ ಜಯಂತ್, ಹಕ್ರೆ ಮಲ್ಲಿಕಾರ್ಜುನ್, ಪ್ರಸನ್ನ ಹೆಗಡೆ ಕೆರೆಕೈ, ಆರ್ಎಸ್ ಗಿರಿ, ಇಂದುಧರ್ ಗೌಡ, ಕೆಸಿ ದೇವಪ್ಪ, ಯುಎಚ್ ರಾಮಪ್ಪ, ಕಲಸೆ ಚಂದ್ರಪ್ಪ, ತಿಮ್ಮಪ್ಪ ಸೇರಿದಂತೆ ಸಾಗರ, ಹೊಸನಗರ, ಸೊರಬದ ಅಡಿಕೆ ಬೆಳೆಗಾರರು ಹಾಜರಿದ್ದರು. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಸೆಕ್ಷನ್ 11(1)(b) ಪ್ರಕಾರ ರಾಮಚಂದ್ರ ಅವರೇ, ಇದರಲ್ಲಿ ಏನಿದೆ ಇದನ್ನು ಓದ್ತೀನಿ, ಒಂಚೂರು ಓದಿ ಕೇಳಿ. ಯಾಕೆಂದ್ರೆ ಇದನ್ನ ನೀವು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದನ್ನ ಒತ್ತಾಯ ಮಾಡಬೇಕಾಗತ್ತೆ. ಈಗ ಯಾವ ವನ್ಯಜೀವಿ, ಯಾವ ಪ್ರಾಣಿ, ಅದು ಮಂಗ ಆಗಲಿ, ಹಂದಿ ಆಗಲಿ, ಇನ್ ಕಾಡ್ಕೋಣ ಆಗಲಿ, ಯಾವುದೇ ಪ್ರಾಣಿ ಆಗಲಿ, ನಮ್ಮ ಬೆಳೆ ಸ್ಟ್ಯಾಂಡಿಂಗ್ ಕ್ರಾಪ್ ಲಾಸ್ ಆಗುತ್ತೆ ಅಂದ್ರೆ ಅದು ನಷ್ಟ ಆಗ್ತಾ ಇದೆ ಅವುಗಳಿಂದ ಅಂತ ಆದ್ರೆ ಅವುಗಳನ್ನ ಕೊಲ್ಲೋದಕ್ಕೆ ಇದೇ DFO ಬರವಣಿಗೆ ಮುಖಾಂತರ ಪರ್ಮಿಷನ್ ಕೊಡ್ಬೋದು. ಇದರಲ್ಲಿ ಇದೆ ನೋಡಿ, ಓದ್ ಹೇಳ್ತೀನಿ. ದಿ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂದ್ರೆ, ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಅಂದ್ರೆ ಅರಣ್ಯ ಇಲಾಖೆಯ ಒಬ್ಬ ಮೇಲಧಿಕಾರಿ, ಆರ್ ದಿ ಆಥರೈಸ್ಡ್ ಆಫೀಸರ್, ಅವರಿಂದ ಆಥರೈಸ್ ಆದವರು ಮೇ, ಇಫ್ ಹಿ is satisfied that any wild animal specified in Schedule 2 has become dangerous to the human life, ಮನುಷ್ಯನ ಜೀವಕ್ಕೂ ಅಪರಾಧಿಗಳಿಗೆ ಕೆಲ ರಾಜಕೀಯದವರು ನೀಡುತ್ತಿರುವ ಆಶ್ರಯವೇ ಪಶ್ಚಿಮ ಬಂಗಾಳದಲ್ಲಿ ನಡೆದ ತರಬೇತಿ ವೈದ್ಯ ಅತ್ಯಾಚಾರ ಮತ್ತು ಹತ್ಯೆಯಂತಹ ಪ್ರಕರಣಗಳಿಗೆ ಕಾರಣವಾಗುತ್ತಿದೆ. ಇಂತಹ ಪ್ರಕರಣದ ಅಪರಾಧಿಗಳಿಗೆ ವಿಳಂಬ ಮಾಡದೆ ತಕ್ಷಣ ಮರಣದಂಡನೆಯಂತಹ ಕಠಿಣ ಶಿಕ್ಷೆ ವಿಧಿಸಬೇಕು. ಆಗ ಮಾತ್ರ ಈ ರೀತಿಯ ಮನಸ್ಥಿತಿ ಉಳ್ಳವರಿಗೆ ಭೀತಿ ಉಂಟಾಗಲು ಸಾಧ್ಯ. ಹಾಗಾಗಿ ಈ ಪ್ರಕರಣದಲ್ಲಿಯ ಆರೋಪಿಗಳನ್ನು ತಕ್ಷಣ ಗಲ್ಲು ಶಿಕ್ಷೆಗೆ ಒಳಪಡಿಸಿ ಎಂದು ಆಗ್ರಹಿಸಿ ಎಬಿವಿಪಿ ಆಶ್ರಯದಲ್ಲಿ ಇಲ್ಲಿನ ಜ್ಞಾನಸಾಗರ ಪ್ಯಾರಾಮೆಡಿಕಲ್ ಮತ್ತು ಉಳ್ಳೂರು ಸಿಗಂಧೇಶ್ವರಿ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಮನವಿ ಸಲ್ಲಿಸಿದರು. ಗಾಂಧಿ ಮೈದಾನದಲ್ಲಿ ಸಮಾವೇಶ
ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಪ್ರಕರಣವನ್ನು ಖಂಡಿಸಿ ಮೆರವಣಿಗೆ ಮೂಲಕ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಸರ್ಕಾರಗಳು ಇಂತಹ ವಿಷಯದಲ್ಲಿ ತೋರುವ ವಿಳಂಬ ಧೋರಣೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಪ್ಯಾರಾಮೆಡಿಕಲ್ ಕಾಲೇಜ್ ಉಪನ್ಯಾಸಕರಾದ ಪೂಜಾ, ಸುಪ್ರೀತಾ, ಸ್ನೇಹ, ನಿಖಿತಾ, ಎಬಿವಿಪಿ ಶರತ್, ಅವಿನಾಶ್ ಮತ್ತಿತರ ಪ್ರಮುಖರು ಹಾಜರಿದ್ದರು. ನನ್ನ PG ಡಾಕ್ಟರ್ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿರುತ್ತೆ. ಸೊ ಅದರಿಂದ ಅವರು ದೈವದೀನರಾಗಿರ್ತಾರೆ. ಸೊ ಅಂತಹ ಎಷ್ಟೋ ಹೆಣ್ಮಕ್ಳಿಗೆ ನಮ್ಮ ದೇಶದಲ್ಲಿ ಅತ್ಯಾಚಾರ ಆಗ್ತಿದೆ. ಸೊ ಒಬ್ಬ PG ಡಾಕ್ಟರ್ ಮೇಲೆ ಹಾಗಾಗಿದೆ ಅಂತಂದ್ರೆ ಸಾಮಾನ್ಯ ಹೆಣ್ಮಕ್ಳ ಮೇಲೆ ಇನ್ನೂ ಎಷ್ಟೋ ಆ ಥರ ಆಗ್ತಿದೆ. ಆದರೆ ಎಲ್ಲನೂ ಬೆಳಕಿಗೆ ಬಂದಿರಲ್ಲ. ಸೊ ಬೆಳಕಿಗೆ ಬಂದಿರೋ ಅಪರಾಧಿಗಳಿಗೂ ಕೂಡ ಶಿಕ್ಷೆ ಆಗಿಲ್ಲ ಸರಿಯಾಗಿ. ಸೊ ಅಂಥವ್ರಿಗೆಲ್ಲ ಸರಿಯಾಗಿ ಶಿಕ್ಷೆ ಆಗಬೇಕು. ನಮ್ಮ ದೇಶದಲ್ಲಿ ಆ ಥರ ಅತ್ಯಾಚಾರ, ಸಾಮೂಹಿಕ ಅತ್ಯಾಚಾರ ಆಗಿರ್ಬೋದು ಅಥವಾ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಿರ್ಬೋದು ಅಂಥದ್ದೆಲ್ಲ ಕಡಿಮೆ ಆಗಬೇಕು. ಸೊ ಮುಂದೊಂದು ದಿನ ಈ ಥರ ಕಂಟಿನ್ಯೂಸ್ ಆಗ್ತಾ ಹೋಯಿತು ಅಂತಂದರೆ ಮುಂದೊಂದು ದಿನ ಲೇಡೀಸ್ ಪೇಷಂಟ್ಗೆ ಲೇಡೀಸ್ ಡಾಕ್ಟ್ರೇ ನೋಡಬೇಕು, ಬಾಯ್ಸ್ ಪೇಷಂಟ್ಗೆ ಬಾಯ್ಸ್ ಡಾಕ್ಟ್ರೇ ನೋಡಬೇಕು ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ಬರ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ರೋಡಲ್ಲಿ ಬ್ಲಾಕ್ ಮಾಡೋದು ಈ ಥರ ಮಾಡಲ್ಲ. ಯಾರು ಗೃಹ ಸಚಿವರಿದ್ದಾರೆ, ಯಾರು CM ಇದ್ದಾರೆ, ಯಾರು MLA ಇದ್ದಾರೆ, ಯಾರು MP ಇದ್ದಾರೆ, ಅವ್ರ ಮನೆಗೆ ಮುಖ್ಯ ಆಗ್ತೀವಿ ನಾವು. ಅವ್ರ ಮನೆಯಲ್ಲೂ ಈ ಥರ ಆದರೆ ಸೀನಿಯರ್ ಥರ ಅಂತ ಅವ್ರಿಗೆ ಕ್ವಶನ್ ಮಾಡುವಂಥ ಒಂದು ನಾವು ಇದನ್ನು ನಾವು ಮಾಡ್ತೀವಿ. ಕೆಪಾಸಿಟಿ ನಮ್ಮ ವಿದ್ಯಾರ್ಥಿಗಳಿದೆ. ದಯವಿಟ್ಟು ಈ ಥರ ಆಗಬಾರ್ದು. ಈ ಥರ ಯಾವುದೇ ಎಷ್ಟೋ ಪ್ರಕರಣದ ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸದೆ ಆರೋಪಿಗಳ ಬೆನ್ನಿಗೆ ನೇರವಾಗಿ ಮಮತಾ ಬ್ಯಾನರ್ಜಿ ಸರ್ಕಾರ ನಿಂತಿರುವುದು ಹಲವು ಪ್ರಕರಣಗಳಲ್ಲಿ ಕಂಡುಬಂದಿದೆ. ಇಂತಹ ಸರ್ಕಾರಗಳ ನಡೆಯಿಂದ ಮತ್ತೆ ಮತ್ತೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ನಡೆಯುತ್ತಿವೆ. ಕಳೆದ ಹಲವು ತಿಂಗಳಿಂದ ಪಶ್ಚಿಮ ಬಂಗಾಳದಲ್ಲಿ ಮಹಿಳೆಯರ ಸುರಕ್ಷತೆಗೆ ಸಂಬಂಧಿಸಿದ ಘಟನೆಗಳು ನಡೆಯುತ್ತಿವೆ. ಆಧುನಿಕತೆಯ ಸೋಗಿನಲ್ಲಿ ಜಾನಪದ ಕಲೆ ಮತ್ತು ಜಾನಪದ ಕಲಿಕೆ ಬಗ್ಗೆ ಜನರಲ್ಲಿ ಆಸಕ್ತಿ ಕಡಿಮೆಯಾಗುತ್ತಿರುವ ಈ ಸಮಯದಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾನಪದ ಕಲಿಕೆಯನ್ನು ಅಳವಡಿಸಿ ಅದಕ್ಕಾಗಿ ನುರಿತ ತಜ್ಞರನ್ನು ನೇಮಿಸಿ ಜಾನಪದ ಕಲಿಸುವ ಅಗತ್ಯತೆ ತುಂಬಾ ಇದೆ ಎಂದು ಈ ಬಗ್ಗೆ ಸರ್ಕಾರ ಗಮನಹರಿಸಬೇಕು ಎಂದು ಕರ್ನಾಟಕ ಸರ್ಕಾರ ಜಾನಪದ ಅಕಾಡೆಮಿ ಮಾಜಿ ಅಧ್ಯಕ್ಷ ಬಿ ಟಾಕಪ್ಪ ಕಣ್ಣೂರು ಹೇಳಿದರು. ಸಾಗರದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಸಾಗರ ತಾಲೂಕು ಘಟಕ ಹಮ್ಮಿಕೊಂಡಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಎಲೆಮರೆ ಕಾಯಂತೆ ಇರುವ ಜಾನಪದ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ಗೌರವಿಸಿ ಪ್ರೋತ್ಸಾಹಿಸುವ ಕಾರ್ಯ ಅವಶ್ಯಕವಾಗಿದೆ. ಈ ನಿಟ್ಟಿನಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಸಾಗರ ಘಟಕ ಕಾರ್ಯ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ಪ್ರೈಮರಿ ಶಾಲೆಯಿಂದ ಒಬ್ಬ ಮೇಷನ್ ಹಾಕಿ ಆತ ಆ ಬೆಳೆಯ ಮಕ್ಕಳಿಗೆ ಹೇಳಿಕೊಟ್ರೆ ಆ ಮಕ್ಕಳಲ್ಲಿ ಉಳಿಯುತ್ತೆ ತಲೆಯಾಗಿ. ಈಗ 100 ಜನರಿಗೆ ಹೇಳಿದ್ರೆ 5 ಜನ ಕಲ್ತರು ಸಾಕು, 5 ಜನ ಆದ್ರೆ ಮನ್ಸಿಟ್ಟರು ಸಾಕು. ಆ ಮನೆತನದಲ್ಲಿ ಆ ಊರಿನಲ್ಲಿ ಅಥವಾ ಅವನು ಎಲ್ಲಿ ಅವನು ಮೇಷ್ಟ್ರು ಮತ್ತೊಂದು ಮುಂದೊಂದು ಆಗ್ತಾನೆ ಅದು ಅದನ್ನು ಪ್ರಚಾರ ಮಾಡ್ತಾನೆ. ಇದನ್ನು ಮಾಡಬೇಕು ಅಂತೀವಿ. ಯಾಕಂದರೆ ಎಲ್ಲ ಶಾಲೆಗಳು ಸಂಗೀತ ಟೀಚರ್ ಇದ್ದಾರೆ, ಡ್ರಿಲ್ ಮಾಸ್ಟರ್ ಇದ್ದಾರೆ, ಈ ಹಾರ್ಟಿಕಲ್ಚರ್ ಮಾಸ್ಟರ್ ಇದ್ದಾರೆ. ಯಾಕೆ ಒಬ್ಬ ಜಾನಪದ ಮಾಸ್ಟರ್ನ ಹಾಕಬಾರ್ದು ನೀವು? ಯಾಕೆ ಇದನ್ನು ಕ್ವಶನ್ ಮಾಡಿ ನಾನು ಪತ್ರ ಬರೆದು ಎಲ್ಲ ಬರೆದು ನಾವು ಹೇಳಿದ್ವಿ. ಅದೀಗ ಅಲ್ಲೇ ನಿಂತು ಹೋಯ್ತು. ಯಾಕಂದರೆ ಇವತ್ತು ಆ ಕಲಿಸ್ತೀರಿ ನೀವು ಶಾಲಾ ಟೀಚರ್ಗಳೆಲ್ಲ ಆ ಕಲಿಸ್ತೀರ. ಆ ಕಲಿಸಿದ್ದು ಅದು ಕೊನೆವರೆಗೂ ಅವ್ರ ಹತ್ರ ಉಳಿಯುತ್ತಿತ್ತು. ಅದನ್ನು ಜಾನಪದದ ಒಂದು 2 ಸಾಲು ಹೇಳ್ಕೊಟ್ರೆ ಅದನ್ನು ಅವ್ರು ಸಾಯತಕ್ಕ ನಿಂತ್ಬಿಟ್ಕೊಳ್ತಾರೆ. ಅದು ಜೀವನ ಮತ್ತು ಜನಪದ ವಿಷಯ ಕುರಿತು ವಿಶೇಷ ಉಪನ್ಯಾಸ ನೀಡಿದ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ವಸುಮತಿ ಗೌಡ, ಜಾನಪದ ಮತ್ತು ಜೀವನ ಈ ಎರಡು ಒಂದೇ ನಾಣ್ಯದ 2 ಮುಖಗಳಾಗಿದ್ದು ಮನುಷ್ಯನ ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲಿಯೂ ಜನಪದದ ಕುರುಹು ಅಡಕವಾಗಿದೆ. ಅಂತಹ ಜಾನಪದ ಕಲೆ ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಉತ್ಸಾಹವನ್ನು ನೀಡುತ್ತದೆ. ನಮ್ಮ ಹಿರಿಯರು ಜಾನಪದ ಹಾಡು, ಒಗಟು, ಕತೆ ಮೊದಲಾದವುಗಳನ್ನು ತಮ್ಮ ಕೆಲಸದ ಜೊತೆಗೆ ಹೇಳುತ್ತಾ ಕೇಳುತ್ತಾ ತಮ್ಮ ದಣಿವನ್ನು ಮರೆಯುತ್ತಿದ್ದರು. ಅಂತಹ ಜಾನಪದ ಕಲೆಗಳು ಇಂದು ಮರೆಯಾಗಿದೆ. ಅದನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸಬೇಕು ಎಂದು ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ ಸಾಗರ ಘಟಕದ ಅಧ್ಯಕ್ಷ ಸತ್ಯನಾರಾಯಣ ಸೇರುವಂತೆ ಅಧ್ಯಕ್ಷತೆ ವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಚನ್ನಶೆಟ್ಟಿಕೊಪ್ಪದ ಜಾನಪದ ಕಲಾವಿದ ನಾಗರಾಜ್ ಜೋಗಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಾಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ VT ಸ್ವಾಮಿ ಸನ್ಮಾನಿತ ಕುರಿತು ಅಭಿನಂದನಾ ಭಾಷಣ ಮಾಡಿದರು. BRC ಸಮನ್ವಯಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ, ಪ್ರೌಢಶಾಲಾ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್, ಕಸ್ತೂರಿ ನಾಗರಾಜ್, ಬಸವರಾಜ್, ಸರೋಜಮ್ಮ, ಭಾಗೀರಥಿ, ಜ್ಯೋತಿ ಮತ್ತಿತರರು ಹಾಜರಿದ್ದರು.